ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮೀ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ನಿಮಗೊಂದು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ ನೋಡಿ ಸ್ನೇಹಿತರೆ, ನಮ್ಮ ಮನೆಯಲ್ಲಿ ತುಂಬ ಕಷ್ಟ ಇದೆ. ನಮ್ಮ ಜೀವನದಲ್ಲಿ ತುಂಬ ನೊಂದೋಗ್ಬಿಟ್ಟಿದ್ದೀವಿ. ನಮಗೆ ಯಾವುದೇ ರೀತಿ ಒಳ್ಳೇದಾಗ್ತಾ ಇಲ್ಲ. ಸಾಲ ಜಾಸ್ತಿ ಆಗ್ತಿದೆ, ಮಾಟ ಮಂತ್ರ ಜಾಸ್ತಿ ಆಗ್ತಿದೆ, ಲಕ್ಷ್ಮೀ ಸಾನ್ನಿಧ್ಯ ನಮ್ಮ ಮನೇಲಿ ಆಗ್ತಾ ಇಲ್ಲ ಅಂತ ಬಯಸೋವಂಥವ್ರು, ನಮ್ಮ ಮನೇಲಿ ಯಾವುದೇ ಒಂದು ವಿಷಯಕ್ಕೂ ನಮಗೆ ಯಾವುದೇ ರೀತಿ ಒಳ್ಳೇದಾಗ್ತಿಲ್ಲ ಅಂತ ಬಯಸೋವಂಥವ್ರು, ಖಂಡಿತವಾಗ್ಲೂ ನಾನು ನೋಡಿ ಈ ಪುಟ್ಟ ತಂತ್ರನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಏನು ಮಾಡಬೇಕಾಗಿಲ್ಲ ಸ್ನೇಹಿತರೆ. ನೋಡಿ, 3 ಗೋಧಿ ಹಿಟ್ಟಿನಿಂದ ಮಾಡಿರೋ ಅಂಥನ ದೀಪನ ನೀವು ಮಾಡ್ಕೊಬೇಕಾಗುತ್ತೆ. ನೋಡಿ, ಈ ರೀತಿ ನಾನು ಗೋಧಿ ಹಿಟ್ಟಿನಿಂದ ಮಾಡ್ಕೊಂಡಿರೋ ಅಂಥದ್ದು ದೀಪನ ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ನೀವು 3 ದೀಪಗಳನ್ನ ಮಾಡಿಕೊಂಡು ಅದಕ್ಕೆ ನೀವು ಬತ್ತಿಗಳನ್ನ ಹಾಕಿ, ಅರಿಶಿನ ಕುಂಕುಮ ಎಲ್ಲ ಹಾಕಿ, ನಿಮ್ಮ ಮನೆಯಲ್ಲಿರೋಂಥ ಹೂವನ್ನ ನೀವು ಇಟ್ಟು ನೋಡಿ, ಅದರಲ್ಲಿ ಮುಖ್ಯವಾಗಿ ನೀವು ಆ ದೀಪದ ಒಳಗಡೆ ನೀವು ಹಾಕಬೇಕಾಗಿರೋಂಥ 3 ಸಾಮಗ್ರಿಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಬಿಳಿ ಸಾಸಿವೆ, ಲಕ್ಷ್ಮೀ ಸಾನ್ನಿಧ್ಯ ನಮಗೆ ಅನುಕೂಲ ಆಗೋದಕ್ಕೆ, ಸದಾ ನಮ್ಮ ಮನೇಲಿ ಮಹಾಲಕ್ಷ್ಮಿ ಸ್ಥಿರವಾಗಿ ಉಳಿಯೋದಕ್ಕೆ, ಮತ್ತು ಶತ್ರುಗಳಿಂದ ನಮಗೆ ಕಾಟ ಏನಾದರೂ ಆಗಿ ಮಾಟ ಮಂತ್ರದ ಏನಾದರೂ ನಡೀತಿದ್ರೆ ಅದನ್ನು ತಡೆ ಹಿಡಿಯೋದಕ್ಕೆ ನಾವು ಬಿಳಿ ಸಾಸಿವೆನ ಉಪಯೋಗಿಸ್ಬೇಕಾಗುತ್ತೆ. ನೋಡಿ, ಲವಂಗ ಬಂದು ನಮಗೆ ಏನಾದ್ರೂ ಸಾಲ ಬಾಧೆಗಳೆಲ್ಲ ಇದ್ದರೆ ಆ ಸಾಲ ಬಾಧೆಗಳೆಲ್ಲ ಹೋಗಿ ಕಣ್ಣು ದೃಷ್ಟಿಯಾಗಿ ಯಾರಿಂದನೇ ನಮಗೆ ಶತ್ರುಗಳಿಂದ ನಮಗೆ ಮುಕ್ತಿ ಪಡೆಯೋದಕ್ಕೆ ಆಗುತ್ತೆ. ಕರ್ಪೂರನೂ ಅಷ್ಟೇ, ನಮ್ಮ ಮನೆಯಲ್ಲಿರೋಂಥ ನೆಗೆಟಿವಿಟಿ, ಋಣಾತ್ಮಕ ಶಕ್ತಿಗಳಿದ್ದರೆ, ದೋಷಗಳಿದ್ದರೆ, ಪಿತೃ ದೋಷಗಳಿದ್ದರೆ, ಯಾವುದೇ ರೀತಿ ದೋಷಗಳಿದ್ದರೂ ಅವನ್ನೆಲ್ಲ ನಿವಾರಣೆ ಮಾಡೋದಕ್ಕೆ ನೋಡಿ, ಕರ್ಪೂರ ಮತ್ತು ಲವಂಗ ಮತ್ತು ಬಿಳಿ ಸಾಸಿವೆ ಈ 3 ನಾವು ದೀಪಗಳಿಗೆ ಹಾಕಿ ಉರಿಸಿದಾಗ ನಿಮ್ಮ ಮನೆಯಲ್ಲಿ ಯಾವತ್ತು ನಿಮಗೆ ಕಷ್ಟ ಆಗ್ತಿದೆ ಅಂತಂದಾಗ, ಅದರಲ್ಲೂ ಮುಖ್ಯವಾಗಿ ನೀವು ಶುಕ್ರವಾರ ಮಂಗಳವಾರದ ಸಮಯದಲ್ಲಿ, ಸಂಜೆ ಸಮಯದಲ್ಲಿ ನೀವು ಈ ಥರದ್ದು ದೀಪನ ಮಾಡಿ ನೀವು ಶುಕ್ರವಾರ ಮಂಗಳವಾರ ದೀಪ ಹಚ್ಚೋದ್ರಿಂದ ಮನೆಯಲ್ಲಿರೋಂಥ ಋಣಾತ್ಮಕ ಶಕ್ತಿಗಳೆಲ್ಲ ಹೋಗಿ, ಋಣ ಬಾಧೆಗಳೆಲ್ಲ ಹೋಗಿ, ಸಾಲ ದೋಷಗಳಿದ್ದರೆ, ಸಾಲದ ಬಾಧೆಗಳಿದ್ದರೆ ಅದೆಲ್ಲ ನಿವಾರಣೆಯಾಗಿ, ದಾರಿದ್ರ್ಯತನ ಇದ್ದರೆ ಅದೆಲ್ಲ ನಿವಾರಣೆ ಆಗಿ ನಮ್ಮ ಮನೆಗೆ ಸ್ಥಿರ ಮಹಾಲಕ್ಷ್ಮಿ ನೆಲೆಸೋದಕ್ಕೆ ಕಾರಣ ಮಾಡಿಕೊಡುತ್ತೆ. ಅದಕ್ಕೋಸ್ಕರ ನೀವು ಶುಕ್ರವಾರ ಮಂಗಳವಾರ, ಅದರಲ್ಲೂ ಇವತ್ತು ಅನಂತ ಹುಣ್ಣಿಮೆ ಇರೋದ್ರಿಂದ ಅವತ್ತಿನ ಸಂಜೆ ಖಂಡಿತವಾಗ್ಲೂ ನೀವು ಈ ಥರದ್ದು ದೀಪ ಮಾಡಿ ಖಂಡಿತವಾಗ್ಲೂ ಹಚ್ಚಿ. ಯಾಕಂದರೆ ಮನೆಗೆ ವಿಷ್ಣು ಸಮೇತ ಮಹಾಲಕ್ಷ್ಮಿ ಸಾನ್ನಿಧ್ಯ ನಮ್ಮ ಮನೆಗೆ ಬರೋದಕ್ಕೆ ಅನುಕೂಲ ಆಗುತ್ತೆ. ನೋಡಿ ಸ್ನೇಹಿತರೆ, ನಾನು ಇಲ್ಲಿ ಡೆಮೋ ಥರ ತೋರಿಸ್ತಿದ್ದೀನಿ, ನೀವು ತುಂಬ ಚೆನ್ನಾಗಿ ಮಾಡಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾವಾಗಲೂ ಅಷ್ಟೇ, ನಾವು ಒಂದು ವಸ್ತುನ ನಾವು ಪ್ರೀತಿಯಿಂದ ನೋಡಿ, ಆ ಪ್ರೀತಿ ಜೊತೆಗೆ ನಾವು ಸಂಬಂಧನ ನಾವು ಬೆಳೆಸ್ಕೊಂಡು, ಆ ವಸ್ತುಗಳ ಜೊತೆ ನಾವು ನಮ್ಮ ಕಷ್ಟ ಸುಖಗಳನ್ನ ಹೇಳ್ಕೊಂಡು ನಾವು ದೇವರ ಸಾನ್ನಿಧ್ಯಕ್ಕೆ ಹತ್ರ ಆಗ್ಬೋದು. ಆ ರೀತಿ ನಮಗೆ ತುಂಬ ಒಳ್ಳೆಯದು ಮಾಡುವಂಥ ಬಿಳಿ ಸಾಸಿವೆ ಇರ್ಬೋದು, ಕರ್ಪೂರ ಇರ್ಬೋದು, ಅಥವಾ ಲವಂಗ ಇರ್ಬೋದು, ಇದೆಲ್ಲ ನಮ್ಮ ಜೀವನಕ್ಕೆ ತುಂಬಾ ಒಳ್ಳೆ ರೀತಿ ಕೆಲಸನ ಮಾಡಿಕೊಡುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ನಾನು ಈ ದೀಪಗಳನ್ನ ನಿಮಗೆ ಯಾವ ರೀತಿ ಮಾಡೋದ್ರಿಂದ ಮತ್ತು ಯಾವ ರೀತಿ ನಾವು ಈ ದೀಪಗಳಿಗೆ ನಾವು ಇದನ್ನು ಹಾಕಿ ಹಚ್ಚೋದ್ರಿಂದ ನಮಗೆ ಎಷ್ಟೆಲ್ಲ ಒಳ್ಳೆಯದಾಗುತ್ತೆ. ಆರೋಗ್ಯ ಸಮಸ್ಯೆ ಇದ್ದರೆ ನಿವಾರಣೆ ಆಗುತ್ತೆ, ಮತ್ತು ಜನ್ಮದಲ್ಲಿ ಮೃತ್ಯು ಕಂಟಕಗಳಿದ್ದರೆ ದೂರ ಆಗುತ್ತೆ, ಶತ್ರು ಬಾಧೆಗಳಿದ್ದರೆ ಹೋಗುತ್ತೆ. ಆಮೇಲೆ ಮನೆಗೆ ಮಹಾಲಕ್ಷ್ಮಿ ಸಾನ್ನಿಧ್ಯ ಬರೋದಕ್ಕೆ ಇದು ಕಾರಣ ಆಗುತ್ತೆ. ಕರ್ಪೂರ ಯಾವಾಗಲೂ ಅಷ್ಟೇ, ನೆಗೆಟಿವಿಟಿ ಇದ್ದರೆ ಅದನ್ನೆಲ್ಲ ತೆಗ್ದಾಗುತ್ತೆ. ಋಣಬಾಧೆಗಳಿರುತ್ತೆ, ಪಿತೃದೋಷಗಳಿಂದ ಶಾಪಗಳಿರುತ್ತೆ, ಅದೆಲ್ಲ ನಿವಾರಣೆ ಆಗೋಕ್ಕೆ ಲವಂಗ ಸಹಾಯ ಮಾಡುತ್ತೆ. ಲಕ್ಷ್ಮೀ ಸಾನ್ನಿಧ್ಯ ಬರೋದಕ್ಕೆ ಖಂಡಿತವಾಗ್ಲೂ ಬಿಳಿ ಸಾಸಿವೆ ಅನ್ನೋದು ನಮಗೆ ತುಂಬಾ ಅನುಕೂಲ ಮಾಡಿಕೊಡುತ್ತೆ. ದಾಂಪತ್ಯದಲ್ಲಿ ಏನಾದರೂ ಜಗಳ ಇದ್ದರೆ, ಮನಸ್ತಾಪಗಳಿದ್ದರೆ ಅದೆಲ್ಲ ನಿವಾರಣೆ ಆಗೋದಕ್ಕೆ ಇದು ಸಹಾಯ ಮಾಡಿಕೊಡುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಇವಾಗ ಅದನ್ನು ದೀಪನ ನಾವು ಯಾವ ರೀತಿ ಹಚ್ಚಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇವಾಗ ನೀವು ಯಾವುದೇ ಒಂದೊಂದು ದೀಪನ ನೀವು ಹಚ್ಬೇಕನ್ನುವಾಗ ಡೈರೆಕ್ಟಾಗಿ ಯಾವತ್ತೂ ನೀವು ಕರ್ಪೂರದ ಬೆಂಕಿ ಕಡ್ಡಿಯಿಂದ ಹಚ್ಚೋವಂಥ ಪ್ರಯತ್ನನ ಯಾವತ್ತೂ ಮಾಡೋಕ್ಕೆ ಹೋಗಬೇಡಿ.
ಯಾವತ್ತೂ ಅಷ್ಟೇ ನಾವು ದೀಪ ಹಚ್ಚುವಾಗ ಯಾವಾಗ್ಲೂ ನಾವು ನೋಡಿ ನಾವು ಗಂಧದ ಕಡ್ಡಿಯಿಂದ ಮಾತ್ರನೇ ನಾವು ದೀಪನ ಹಚ್ಚಬೇಕಾಗುತ್ತೆ. ಸ್ನೇಹಿತರೆ, ನಾನು ನಿಮಗೆ ಅನಂತ ಚತುರ್ಥಿ ದಿನ ನೀವು ಸಂಜೆ ಹೊತ್ತಲ್ಲಿ ಈ ದೀಪ ಹಚ್ಕೊಂಡ್ಲಿ ಅನ್ನೋ ಉದ್ದೇಶದಿಂದ ನಾನು ಡೆಮೋ ಥರ ನಿಮಗೆ ತೋರಿಸ್ತಾ ಇದ್ದೀನಿ. ಸ್ನೇಹಿತರೆ, ಖಂಡಿತವಾಗ್ಲೂ ನೀವು ನಿಮ್ಮ ಮನೆಯ ದೇವರ ಮುಂದೆ, ಅದರಲ್ಲೂ ಮಹಾಲಕ್ಷ್ಮಿಯ ಮುಂದೆ ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆ, ಏಕಾದಶಿ ದಿನಗಳಲ್ಲಿ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ. ಸ್ನೇಹಿತರೆ ನೋಡಿ, ಈ ರೀತಿ ಸ್ನೇಹಿತರೆ ನೋಡಿ, ಯಾವಾಗಲೂ ಅಷ್ಟೇ ನಾವು ದೀಪ ಹಚ್ಚಬೇಕು ಅನ್ನುವಾಗ ನಾವು ಯಾವಾಗ್ಲೂ ಬೆಂಕಿ ಕಡ್ಡಿಯಿಂದ ಹಚ್ಚಕ್ಕೆ ಹೋಗಬಾರ್ದು. ಯಾವಾಗಲೂ ನಾವು ಒಂದು ಗಂಧದ ಕಡ್ಡಿಯಿಂದ ನಾವು ಅದನ್ನು ಹಚ್ಕೊಂಡು ತದನಂತರ ನಾವು ದೀಪನ ಹಚ್ಚಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಇವಾಗ ನಾನು ಗಂಧದ ಕಡ್ಡಿನ ಹಚ್ಕೊಂಡು ಇವಾಗ ದೀಪ ಹಚ್ಚುತ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಇವಾಗ ಹಚ್ಚುತ್ತಾ ಇದ್ದೀನಿ ದೀಪನ, ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ. ನೋಡಿ ಸ್ನೇಹಿತರೆ, ಇವಾಗ ನಾನು ಈ ರೀತಿ ದೀಪ ಹಚ್ಚಿದ್ದೀನಿ. ಇದ್ರ ಒಳಗಡೆಗೆ ನೀವು ನೋಡಿ ಸ್ನೇಹಿತರೆ, ಇವಾಗ ದೀಪಗಳು ಉರಿತಾ ಇದೆ. ಇಂಥ ಸಂದರ್ಭದಲ್ಲಿ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ನೋಡಿ ಉರಿತಿರೋಂಥ ದೀಪದ ಒಳಗಡೆ ನೀವು ಕರ್ಪೂರಗಳನ್ನ ನೋಡಿ, ಇವಾಗ ಕರ್ಪೂರಗಳನ್ನ ನೀವು ಈ ರೀತಿ ಅದು ಒಳಗಡೆಗೆ ಹಾಕಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಇವಾಗ ನಿಮ್ಮ ಕಷ್ಟಗಳು ಏನೇನಿದೆ, ನಿಮ್ಮ ನೋವುಗಳು ಏನೇನಿದೆ ಪ್ರತಿಯೊಂದನ್ನು ಹೇಳ್ಕೊಳ್ತಾ ನೀವು ಈ ದೀಪದ ಒಳಗಡೆಗೆ ಹಾಕಬೇಕಾಗುತ್ತೆ. ಅದ್ರ ಜೊತೆಗೆ ನೀವು ನೋಡಿ ಲವಂಗ ಕೂಡ ನೀವು ಹಾಕಬೇಕಾಗುತ್ತೆ. ಸ್ನೇಹಿತರೆ ನೋಡಿ, ನಾನು ಈ ರೀತಿ ಲವಂಗಗಳನ್ನು ಕೂಡ ಹಾಕ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ನಿಮ್ಗೆ ಎಂತೆಂಥ ನೋವಿದೆ, ಏನೇನು ಆಗಬೇಕು ಪ್ರತಿಯೊಂದು ಕೆಲಸಗಳನ್ನ ನೀವು ಇಲ್ಲಿ ಹೇಳ್ಕೊಬೇಕು. ಅದಾದಮೇಲೆ ನೋಡಿ ಸ್ನೇಹಿತರೆ, ಇವಾಗ ನಾನು ಬಿಳಿ ಸಾಸಿವೆ ಕೂಡ ನಾನು ಹಾಕ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಸ್ನೇಹಿತರೆ, ಈ ರೀತಿ ನೀವು ಹಾಕಿದ ನಂತರ ನೀವು ದೇವರ ಮುಂದೆ ಅಂದರೆ ನಿಮ್ಮ ಕುಲದೇವರ ಮುಂದೆ ಇರ್ಬೋದು, ವಿಷ್ಣು ದೇವರ ಮುಂದೆ, ಮಹಾಲಕ್ಷ್ಮಿ ಮುಂದೆ ನಿಮ್ಮ ನೋವುಗಳು ಏನೇನಿದೆ ಪ್ರತಿಯೊಂದನ್ನು ನೀವು ಈ ದೀಪಗಳ ಮುಂದೆ ನೀವು ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಸಾಲದ ಸಮಸ್ಯೆ ನಿವಾರಣೆ ಆಗುತ್ತೆ, ಆರೋಗ್ಯದ ಸಮಸ್ಯೆ ನಿವಾರಣೆ ಆಗುತ್ತೆ, ಹಣದ ವ್ಯವಸ್ಥೆ ಇದ್ದರೆ ಅದು ದೂರ ಆಗುತ್ತೆ, ಶಾಪಗಳಿದ್ದರೆ ದೂರ ಆಗುತ್ತೆ, ಪಿತೃದೋಷಗಳಿದ್ದರೆ ದೂರ ಆಗುತ್ತೆ, ಅಥವಾ ನಿಮಗೆ ಶತ್ರುಗಳೇನಾದರೂ ನಿಮಗೆ ಮಾಟ ಮಂತ್ರ ಏನಾದರೂ ಮಾಡಿಸಿದ್ರೆ ಅದು ಕೂಡ ನಿವಾರಣೆ ಆಗುತ್ತೆ. ಅಕಸ್ಮಾತ್ ನಿಮಗೆ ಗೊತ್ತಿಲ್ಲದಂಗೆ ನೀವೇನಾದರೂ ಗೊತ್ತಿದ್ದೋ ಗೊತ್ತಿಲ್ಲದಿಲ್ಲೇ ಏನಾದರೂ ತಪ್ಪನ್ನು ಮಾಡಿದರೆ ಆ ತಪ್ಪುಗಳು ಕೂಡ ನಿವಾರಣೆ ಆಗೋದಕ್ಕೆ ಈ ಇಂಥ ದೀಪ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ಅದರಲ್ಲೂ ನೀವು ಅನಂತ ಚತುರ್ಥಿ ದಿನ ಸಂಜೆ ಸಮಯದಲ್ಲಿ, ಗೋಧೂಳಿ ಸಮಯದಲ್ಲಿ ನೀವು ಇದನ್ನು ಮಾಡ್ಬೋದು. ಸ್ನೇಹಿತರೆ ಕರೆಂಟ್ ಹೋಗ್ಬಿಡ್ತು ಸ್ನೇಹಿತರೆ, ನಾನು ವಿಡಿಯೋ ಮಾಡ್ತಾ ಇದ್ದೆ ಬಟ್ ಕರೆಂಟ್ ಹೋಗಿದೆ ಗೊತ್ತಿಲ್ಲ, ಆದರೂ ದೀಪದ ಬೆಳಕಲ್ಲಿ ನಾನು ತೋರಿಸ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಇದು ತುಂಬಾ ವಿಶೇಷವಾದದ್ದು. ನನಗೆ ನಾನು ಸಹ ಪ್ರತಿ ತಿಂಗಳಿಗೆ 2 ಟೈಮು ಮಾಡ್ಕೊತೀನಿ. ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಯಾಕಂದರೆ ನಮಗೆ ಅದರಿಂದ ಒಳ್ಳೆಯದಾಯಿತು ಅಂದಾಗ, ಒಂದು 4 ಜನಕ್ಕೆ ಅದನ್ನು ಹೇಳ್ಕೊಟ್ಟಾಗ ಅದರಿಂದ ನಮಗೂ ತುಂಬ ಏನೋ ಒಂಥರ ಗೌರವ, ಏನೋ ಒಂದು ಅಭಿಮಾನ, ನಾವು ನಂಬಿರೋಂಥ ಭಗವಂತ ನಮ್ಗೆ ಇಷ್ಟ ಆದ್ರೂ ಒಳ್ಳೇದು ಮಾಡ್ತಾ ಇದ್ದಾನಲ್ಲ ಅನ್ನೋ ಒಂದು ಉದ್ದೇಶದಿಂದ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಯಾವಾಗಲೂ ಅಷ್ಟೇನೆ ನಮ್ಮ ಪ್ರಕೃತಿಯಲ್ಲಿ ಸಿಗುವಂಥ ವಸ್ತುಗಳ ಜೊತೆ ನಾವು ಒಂದು ಬಾಂಧವ್ಯನ ಅಥವಾ ಒಂದು ಪ್ರೀತಿ ವಿಶ್ವಾಸನ ಬೆಳೆಸ್ಕೊಂಡಾಗ ಖಂಡಿತವಾಗ್ಲೂ ಲಕ್ಷಾಂತರ ರೂಪಾಯಿ ಹೋಮ ಪೂಜೆಗಳನ್ನ ಮಾಡಿಸಿದಾಗ ಆಗದಿರೋ ಅಂಥ ಬದಲಾವಣೆಗಳು ಚಿಕ್ಕ ಪುಟ್ಟ ವಸ್ತುಗಳಿಂದ ಬದಲಾವಣೆ ಆಗುತ್ತೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿದ್ದೀನಿ. ಅದು ಉರಿತಾ ಬತ್ತಿ ಒಳಗಡೆ ಹೋಗ್ತಾ ಖಂಡಿತವಾಗ್ಲೂ ನಮ್ಮಲ್ಲಿರೋ ಅಂಥ ನಾನು ಡೆಮೋಗೋಸ್ಕರ ಸಣ್ಣ ಬತ್ತಿ ಹಾಕಿದ್ದೀನಿ. ನೀವು ಒಂದು ಸ್ವಲ್ಪ ದೀಪಗಳನ್ನ ದೊಡ್ಡದಾಗಿ ಮಾಡಿಕೊಂಡು ಅದಕ್ಕೆ ಎಣ್ಣೆ ಎಲ್ಲ ಜಾಸ್ತಿ ಹಾಕಿ, ಆಮೇಲೆ ಬತ್ತಿಗಳೆಲ್ಲ ಸ್ವಲ್ಪ ದಪ್ಪ ಬತ್ತಿಗಳು ಹಾಕಿ ಖಂಡಿತವಾಗ್ಲೂ ಮಾಡಿದಾಗ ನಮ್ಮ ಮನೆಯಲ್ಲಿರೋಂಥ ಋಣಾತ್ಮಕ ಬಾಧೆಗಳೆಲ್ಲ ನಿವಾರಣೆ ಆಗೋದಕ್ಕೆ ಈ
ನೋಡಿ, ಈ ಬತ್ತಿಗಳಿಂದ ಮಾಡಿರುವಂಥ ದೀಪಗಳು ಖಂಡಿತವಾಗ್ಲೂ ಅನುಕೂಲ ಮಾಡಿಕೊಡುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಮಾಡ್ಕೊಳ್ಳಿ. ಹುಣ್ಣಿಮೆ ಇನ್ನೇನು ಬರ್ತಾ ಇದೆ, ಅದರಲ್ಲೂ ಅನಂತ ಹುಣ್ಣಿಮೆ ಇರೋದ್ರಿಂದ ಅವತ್ತಿನ ದಿನ ವಿಷ್ಣು ಸಮೇತ ಮಹಾಲಕ್ಷ್ಮಿ ಕೂತಿರ್ತಾರೆ. ಅಂಥ ಟೈಮ್ಗಳಲ್ಲಿ ನಾವು ಇಂಥದನ್ನು ಮಾಡಿದಾಗ, ಅದರಲ್ಲೂ ಮಾಮೂಲಿ ದೀಪ ಎಲ್ಲ ಹಚ್ಚಿರ್ತೀರ, ನೀವು ಮನೆಗೆ ಅಲಂಕಾರಕ್ಕೆ ಮಾಮೂಲಿ ಪೂಜೆ ಪುನಸ್ಕಾರ ವ್ರತ ಎಲ್ಲ ಮಾಡಿರ್ತೀರ. ಅದಾದ್ರ ಮಧ್ಯದಲ್ಲಿ ನೀವು ದೇವರ ಮುಂದೆ ಈ ಪುಟ್ಟ ಉಪಾಯನ ನೀವು ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರೋಂಥ ನಕಾರಾತ್ಮಕ ಶಕ್ತಿಗಳೆಲ್ಲ ಹೋಗಿ ನಮ್ಮಲ್ಲಿ ಏನೋ ಒಂದು ಚೇಂಜಸ್ಸು ಅಥವಾ ನಮ್ಮ ಜೀವನದಲ್ಲಿ ಏನೋ ಒಂದು ಬದಲಾವಣೆ ಆಗೋದಕ್ಕೆ ಇದು ಖಂಡಿತವಾಗ್ಲೂ ಸಹಾಯ ಮಾಡಿಕೊಡುತ್ತೆ ಅನ್ನೋ ಉದ್ದೇಶದಿಂದ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾಕಂದರೆ ನಾವು ನಮಗೆ ಒಂದು ಯಾವ ಉದ್ದೇಶದಿಂದ ಅಂತಂದರೆ, ನಮಗೆ ಗೊತ್ತಿರೋ ಅಂಥ ವಿಷಯನ ಅಟ್ಲೀಸ್ಟ್ ನಮಗೆ ಒಳ್ಳೇದಾಗ್ತಿದೆ ಅಂದಾಗ ಬೇರೆಯವ್ರಿಗೆ ಅದರಲ್ಲಿ ಹೇಳ್ಕೊಡೋದ್ರಲ್ಲಿ ಏನು ತಪ್ಪಿಲ್ಲ ಅನ್ನೋ ಮನೋಭಾವನೆಯಿಂದ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಸ್ನೇಹಿತರೆ, ಇದು ಬಂದು ನಾನು ಗೋಧಿ ಹಿಟ್ಟಿಂದ ಮಾಡ್ಕೊಂಡಿರೋ ಅಂಥ ದೀಪ. ನಾನಾ ರೀತಿಯ ದೀಪಗಳಿರುತ್ತೆ. ಗೋಧಿ ಬಂದು ಸೂರ್ಯನಿಗೆ ಸಂಬಂಧಪಟ್ಟಂತಹ ಆಹಾರ ಆಗಿರೋದ್ರಿಂದ, ನಮ್ಮಲ್ಲಿರೋ ಅಂತಹ ವಿಷ್ಣುವಿಗೆ ಸೂರ್ಯನ ಅಂಶ ಇರೋದ್ರಿಂದ, ಅಂದರೆ ವಿಷ್ಣು ಅವತಾರನೇ ಸೂರ್ಯ ಆಗಿರೋದ್ರಿಂದ ನಾನು ಇದನ್ನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಗೋಧಿ ಹಿಟ್ಟಿನಿಂದ ಮಾಡಿದಾಗ ನಮ್ಮಲ್ಲಿರೋ ಅಂಥದ್ದು ಯಾವುದೋ ರೀತಿಯ ಒಂದು ದೋಷಗಳು ನಮಗೆ ಗೊತ್ತಿರಲ್ಲ. ಯಾವ ರೀತಿ ಗ್ರಹ ಬಾಧೆಗಳಿರುತ್ತೆ, ಯಾರು ಶಾಪ ತಟ್ಟಿದೆ, ಯಾರು ನಮ್ಮ ಜೀವನದಲ್ಲಿ ಶತ್ರುಗಳು ಮಿತ್ರರು, ಅಥವಾ ನಮಗೆ ಯಾವ ದೇವತೆಗಳಿಂದ ನಮಗೆ ಕಷ್ಟ ಬರ್ತಿದೆ ಅಂತ ನಮಗೆ ಕಂಡುಹಿಡಿಯೋಕ್ಕಾಗೋದಿಲ್ಲ. ಆಗ ನಾವು ಇಂಥ ಚಿಕ್ಕ ಪುಟ್ಟ ವಸ್ತುಗಳಿಂದ ನಾವು ಈ ರೀತಿ ಪರಿಹಾರನ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಮಗೆ ಅನುಕೂಲ ಮಾಡಿಕೊಡುತ್ತೆ ಅನ್ನೋ ಉದ್ದೇಶದಿಂದ ನಾನು ನಿಮಗೆ ಈ ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು ಸ್ನೇಹಿತರೆ.